ಜಿಲ್ಲೆಯಲ್ಲಿ ನಕಲಿ ನೋಟಿನ ಜಾಲವೊಂದು ಪತ್ತೆಯಾಗಿದೆ. ನಕಲಿ ನೋಟ್ ಪ್ರಿಂಟ್ ಮಾಡುವಂತಹ ಬೃಹತ್ ಜಾಲ ಪತ್ತೆಯಾಗಿರುವುದು. ಅರೆಸ್ಟ್ ಕೂಡ ಆಗಿದ್ದಾರೆ ಆರೋಪಿ. ನಕಲಿ ನೋಟ್ ಪ್ರಿಂಟ್ ಮಾಡುವಂತಹ ಬೃಹತ್ ಜಾಲ ಬಯಲಾಗಿದೆ. ಉಪ್ಪಿನಂಗಡಿ ಬಳಿಯ ಅಡಿಂಜೆ ಎಂಬಲ್ಲಿ ನೋಟ್ ಪ್ರಿಂಟ್ ಮಾಡಲಾಗ್ತಾ ಇತ್ತು. ಕೋಟಾನು ಉಪ್ಪಿನಂಗಡಿ ಪೊಲೀಸರಿಂದ ನಕಲಿ ನೋಟಿನ ಜಾಲದ ಮೇಲೆ ದಾಳಿಯನ್ನು ನಡೆಸಲಾಗಿದೆ. ಈ ನೋಟ್ ಪ್ರಿಂಟ್ ಮಾಡುವಂತಹ ಮುದ್ರಣ ಯಂತ್ರ ಸೈಜ್ ಮಾಡಲಾಗಿದೆ. 7 ಜನ ಆರೋಪಿಗಳನ್ನು ಬಂಧಿಸಲಾಗಿದೆ. ಕೇರಳ, ದಕ್ಷಿಣ ಕನ್ನಡ ಜಿಲ್ಲೆಗೆ ಸೇರಿದ 7 ಜನ ಆರೋಪಿಗಳನ್ನು ಅರೆಸ್ಟ್ ಮಾಡಲಾಗಿದೆ. ಕೋಟ್ಯಾಂತರ ರೂಪಾಯಿ ಮೌಲ್ಯದ ನಕಲಿ ನೋಟುಗಳು ಪತ್ತೆಯಾಗಿರುವುದು. ಬಾಡಿಗೆ ಮನೆಯಲ್ಲಿ ಈ ದಂಧೆ ನಡೀತಾ ಇತ್ತು. ನೋಟು ಪ್ರಿಂಟ್ ಮಾಡೋದು, ನಿರ್ಜನ ಪ್ರದೇಶದಲ್ಲಿರುವಂತಹ ಬಾಡಿಗೆ ಮನೆಯಲ್ಲಿ ದಂಧೆ ನಡೆಸ್ತಾ ಇತ್ತು. ಕೋಟ್ಯಾಂತರ ರೂಪಾಯಿ ಕೋಟಾ ನೋಟುಗಳನ್ನು ರೆಡಿ ಮಾಡಿದ್ದು ಮಾರ್ಕೆಟಿಗೆ ಬರಬೇಕಾಗಿತ್ತು ಅಷ್ಟೇ. ಈ ಹಿಂದೆ ಎಷ್ಟು ಕೋಟಿಗಟ್ಟಲೆ ಹಣವನ್ನ ನಕಲಿ ನೋಟುಗಳನ್ನು ಇವರು ಪ್ರಿಂಟ್ ಮಾಡಿದ್ದಾರೆ, ಆ ಬಗ್ಗೆ ಇನ್ನೂ ಮಾಹಿತಿಗಳು ಬರಬೇಕಿದೆ. ಇಲ್ಲ, ನಮಗೆ ಬೆಳಿಗ್ಗೆ ವಾಟ್ಸಪ್ ಅಲ್ಲಿ ನೋಡಿ ಗೊತ್ತಾಯ್ತು. ಫ್ರೆಂಡ್ಸ್ ಎಲ್ಲ ವಾಟ್ಸಪ್ ಅಲ್ಲಿ ಹಾಕಿದ್ರು, ಕೋಟಾ ನೋಟು ಪ್ರಿಂಟ್ ಆಗಿದೆ, ನೈಟ್ ಇಲ್ಲಿ ರೈಡ್ ಆಗಿದೆ ಅಂತ. ಹಾಗೆ ಇಲ್ಲಿ ನೋಡ್ಲಿಕ್ಕೆ ಬಂದದ್ದು ನಾವು. ಇಲ್ಲಿ ಬರುವಾಗ ಯಾರು ಇಲ್ಲ. ಇಲ್ಲಿ ಮಹಿಳೆಯರು ಹೇಳಿದ ಪ್ರಕಾರ ಅದೇ ನೈಟ್ ತುಂಬಾ ಎಲ್ಲ ಚೆನ್ನಾಗಿ ಇರ್ತಿದ್ರು. ಇಲ್ಲಿ ಅವರು ನೈಟ್ ಮಹಿಳೆಯರಲ್ಲಿ ಅವರ ಗಂಡಂದಿರಲಿ ಗಂಡ ಮೀನು ಹಿಡ್ಲಿಕ್ಕೆ ಬರುವಾಗ ನೈಟ್ ತುಂಬಾ ಜನಗಳಿದ್ರು. ಹಾಗೆ ಎಲ್ಲ ಎಂತ ಅವ್ರಿಗೆ ಎಲ್ಲ ಅಂತ ಗೊತ್ತಿಲ್ಲ, ಕೋಟಾ ನೋಟು ಪ್ರಿಂಟ್ ಆಗ್ತಿದೆ ಅಂತ ಗೊತ್ತಿಲ್ಲ. ಅಲ್ಲಿ ಬಾಡಿಗೆ ಇದೆ ಅಂತ ಅಲ್ಲಿ ಬೋರ್ಡ್ ಹಾಕಿದ್ರು, ರೋಡ್ ಸೈಡ್ ಟರ್ನ್ ಅಲ್ಲಿ ಬೋರ್ಡ್ ಹಾಕಿದ್ರು. ಈಗ ಅದು ಬೋರ್ಡ್ ತೆಗ್ದಿದ್ದಾರೆ. ಅದರಲ್ಲಿ ನಾಲ್ಕರಲ್ಲಿ ಸಹ ಇದ್ರೆ ಅಂತ ಅವ್ರು ಮಹಿಳೆಯರು ಹೇಳ್ತೀವಿ, ಇಲ್ಲಿ ಲೋಕಲ್ ಮಹಿಳೆಯರು ಹೇಳ್ತಾರೆ. ಅದರಲ್ಲಿ ಒಂದು ರೂಮ್ ಅಲ್ಲಿ ಲೋಕಲ್ ಮಿಷಿನ್ ಹಿಡಿಯುವವರು ಹೋಗುದಂತೆ, ಇಲ್ಲಿನ ತುಳು ಜನಗಳು. ಮತ್ತೆ ಬೇರೆ ಇದರಲ್ಲಿ ಬೇರೆ ಕೇರಳದವರೆಲ್ಲ ಇದ್ರು ಅಂತ ಅವ್ರು ಹೇಳ್ತಿದ್ರು. ಅವ್ರು ಯಾರ ಜೊತೆ ಮಾತಾಡ್ತಿರ್ಲಿಲ್ಲ, ಈಗ ಅವರೇ ವ್ಯವಹಾರ ಮಾಡ್ತಿದ್ರು ಅಂತ. ಉಪ್ಪಿನಂಗಡಿ ಬಳಿಯಲ್ಲಿರುವಂತಹ ಅಡಿಂಜೆ ಎಂಬಲ್ಲಿ ಬೆಳಕಿಗೆ ಬಂದಿರುವಂತಹ ಬೃಹತ್ ಜಾಲ ಇದು. ಕೋಟಾ ನೋಟಿನ ಜಾಲ. ಕೋಟಿಗಟ್ಟಲೆ ಪ್ರಿಂಟ್ ಮಾಡಿ ಇಟ್ಕೊಂಡಿದ್ರು ಆಲ್ರೆಡಿ ಪೇಪರ್ಗಳನ್ನ. 500 ಮುಖ ಬೆಲೆಯ ನೋಟ್, ಕೋಟಾ ನೋಟ್ ನೋಡಿ ಚೂರು ಚೂರಾಗಿ ಬಿದ್ದಿರುವಂತಹ ದೃಶ್ಯ ನೋಡ್ತಾ ಇದ್ದೇವೆ ನಾವು. ನಿರ್ಜನ ಪ್ರದೇಶದಲ್ಲಿರುವಂತಹ ಒಂದಂತಸ್ತಿನ ಬಿಲ್ಡಿಂಗ್ ಕಾಣಿಸ್ತಾ ಇದೆ. ಈ ಮನೆಯಲ್ಲಿ ಅವರು ಈ ದಂಧೆ ನಡೆಸ್ತಾ ಇದ್ರು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಜಿತ್ ಸಂಪರ್ಕದಲ್ಲಿದ್ದಾರೆ. ಅಜಿತ್, ಕೋಟಾ ನೋಟಿನ ಬೃಹತ್ ಜಾಲ ನೋಡ್ತಾ ಇದ್ವಿ, ಇದು ಬಹಳ ದಿನಗಳಿಂದಲೂ ಕೂಡ ನಡೀತಾ ಇತ್ತು ಅಂತ ಅನ್ಸುತ್ತೆ. ಈ ಹಿಂದೆ ಏನಾದ್ರೂ ಆಚೆ ಬಂದಿರಬಹುದು ಅಂತ ಅನ್ಸುತ್ತಾ ಕೋಟಾ ನೋಟು? ಹೇಗೆ ಈ ದಂಧೆನ ಬೆಳಕಿಗೆ ಹತ್ತಿಸಿದ್ದು ಪೊಲೀಸ್ ಅಧಿಕಾರಿಗಳು? ಉಪ್ಪಿನಂಗಡಿ ಪೊಲೀಸರಿಗೆ ಖಚಿತ ಮಾಹಿತಿ ದೊರೆತ ಹಿನ್ನೆಲೆಯಲ್ಲಿ ನಿನ್ನೆ ತಡರಾತ್ರಿ 3 ಗಂಟೆ ವೇಳೆಗೆ ಈ ಒಂದು ನಡೆದಿದ್ದಂತಹ ಘಟಕದ ಮೇಲೆ ಪೊಲೀಸರು ದಾಳಿ ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಅವರಿಗೆ ಕೋಟಾ ನೋಟು ಅಂದ್ರೆ 7 ಕೋಟಾ ನೋಟುಗಳು ಪತ್ತೆಯಾಗಿದೆ ಸ್ಥಳದಲ್ಲಿ. ಅದೇ ರೀತಿ ಕೋಟಾ ನೋಟಿಗೆ ಬಳಸುತ್ತಿದ್ದಂತಹ ಯಂತ್ರಗಳನ್ನು ಮತ್ತು ಪ್ರಿಂಟರ್ಗಳನ್ನು ಮತ್ತು ಅಲ್ಲಿದ್ದಂತಹ ಸುಮಾರು 7 ಜನ ಆರೋಪಿಗಳನ್ನು ಪೊಲೀಸರು ರೆಡ್ ಹ್ಯಾಂಡ್ ಆಗಿ ಬಂಧಿಸಿದ್ದಾರೆ ಮತ್ತು ಈಗ ತನಿಖೆ ನಡೀತಾ ಇದೆ. ಈ ಒಂದು ಜಾಲ ಕಳೆದ 3 ತಿಂಗಳಿಂದ ಈ ಒಂದು ಹೊಸ ಬಾಡಿಗೆ ಕಟ್ಟಡದಲ್ಲಿ ಎಲ್ಲರೂ ಆರೋಪಿಗಳು ಮೇಲೆ ನಿಂತು ಆ ಬಳಿಕ ಅಲ್ಲಿ ಈ ಒಂದು ಜಾಲವನ್ನು ಆರಂಭಿಸಿದ್ರು. ಆದ್ರೆ ಪೊಲೀಸ್ ಮಾಹಿತಿ ಪ್ರಕಾರ ಈ ಒಂದು ಕೋಟಾ ನೋಟುಗಳು ಈವರೆಗೆ ಮಾರುಕಟ್ಟೆಗೆ ತಲುಪಿಲ್ಲ ಎನ್ನುವಂತಹ ಮಾಹಿತಿಯನ್ನು ಪೊಲೀಸರು ತಿಳಿಸಿದ್ದಾರೆ. ಅಜಿತ್, ಈಗ ಅರೆಸ್ಟ್ ಆಗಿರುವಂತ 7 ಜನ 3 ತಿಂಗಳ ಹಿಂದೆ ಅಲ್ಲಿ ಬಂದಿದ್ರು ಅಂತ ಇದ್ರೆ ಅದರ ಅರ್ಥ ಬಹುತೇಕವಾಗಿ ಈ ಹಿಂದೆ ಕೂಡ ಲಕ್ಷಾಂತರ ಕೋಟಿಗಟ್ಟಲೆ ಹಣವನ್ನ ಅವರು ಪ್ರಿಂಟ್ ಮಾಡಿರಬಹುದೇನೋ, ಅದು ಮಾರ್ಕೆಟಿಗೂ ಕೂಡ ಬಂದಿರಬಹುದೇನೋ. ಸೊ ಅದರ ಪತ್ತೆಗೆ ಹೇಗೆ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಪೊಲೀಸರು? ಖಂಡಿತವಾಗಿ ಪೊಲೀಸ್ ಮಾಹಿತಿ ಪ್ರಕಾರ ಈ ಒಂದು ಆರೋಪಿಗಳು ಬಂಧಿತವಾದ ಆರೋಪಿಗಳು ಕೇರಳ ಮೂಲದವರು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ ಸೇರಿದಂತ ಅವರು ಎನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಈ ಒಂದು ಮಾಹಿತಿ ಪ್ರಕಾರ ಈಗಾಗಲೇ ಪೊಲೀಸರು ಕೇರಳ ಮತ್ತು ಈ ಜಾಲಕ್ಕೆ ಸಂಬಂಧಿಸಿದಂತಹ ತನಿಖೆಯನ್ನು ಆರಂಭಿಸಿದ್ದಾರೆ ಮತ್ತು ಈಗಾಗಲೇ ಪೊಲೀಸರು ಕೇರಳ ಮತ್ತು ಇತರ ಭಾಗಕ್ಕೆ ಹೋಗಿ ಅಲ್ಲಿ ಕೆಲವು ದಾಳಿಯನ್ನು ನಡೆಸಿ ಆ ಒಂದು ತನಿಖೆಯನ್ನು ಆರಂಭಿಸಿದ್ದಾರೆ ಮತ್ತು ಈ ಒಂದು ಮಾಹಿತಿಯನ್ನು ಈಗಾಗಲೇ ಪೊಲೀಸ್ ದಕ್ಷಿಣ ಕನ್ನಡ ಪೊಲೀಸ್ ಅಧಿಕಾರಿಗಳು ಇನ್ನಷ್ಟೇ ನೀಡಬೇಕಾಗಿದೆ. ಥ್ಯಾಂಕ್ ಯು ಅಜಿತ್ ಡೀಟೇಲ್ಸ್ಗೆ.